ಯಾಕೆ ಹೌದೌದು ಮತ್ತೆ ಗುರುವಿನ ಪಾದದ ಕೆರವಾಗಿರು ಸರ್ವಜ್ಞ ಅಂತ ಹೇಳ್ತಾರೋ. ಹೌದೌದ್ರಿಪ್ಪ. ಹಿಂಗಂದ್ರೆ ಏನ್ರಿಪ್ಪ? ಬಳ್ಳಿಗರಡರು ಕೂಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಬಂದಿಲ್ಲದಿದ್ದರೆ ಹೌದು ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರೋ. ಹೌದೌದು ಏನ್ರಿಪ್ಪ ಹಿಂಗಂದ್ರ? ಜಗತ್ತೆಲಾಗ ಮನುಷ್ಯ ಜನ್ಮಕ್ಕೆ ಮುಕ್ತಿ ಸಿಗಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಮೊದಲು ಗುರುವಿನ ಗುಲಾಮನಾಗಬೇಕಾಗ್ತದ. ಹೌದೌದು ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಹೌದೌದು ಹೇಳಿರಿಪ್ಪ. ಅಂತ ಗುರುವಿನನ್ನು ಹಿಡ್ಕೊಂಡು ಜಗತ್ತೆಲಾಗ ದೇವರನಿಸಿಕೊಂಡು ಹೋದ್ರು ಯಾರು? ಯಾರಿಪ್ಪ? ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ನೂತನ ಚರ್ಚಾನ ತಾಲೂಕ. ಹೌದು ಇದೇ ಪಕ್ಕದ ಹಳ್ಳಿಯಾಗಿರ್ತಕ್ಕಂತ ಜೇವರ ಗ್ರಾಮದಾಗ ಪಂಚಮಸಾಲಿ ಸಮಾಜದವ ಯಾಕೆ ಡೊಳ್ಳಿನ ಪದ ಹಾಡ್ಬೇಕು, ಯಾಕೆ ಜಗತ್ತದಾಗ ಲೀಲೆಗಳನ್ನ ಹಾಡ್ಬೇಕಂತಕ್ಕಂಥ ತಮ್ಮ ಮುಂದೆ ಎಲ್ಲರಿಗೂ ಹೇಳುದು. ಹೌದೌದು ಯಾಕ ಮುಂದಿನ ಸಲ ಚನ್ನಬಸಪ್ಪ ಗೌಡ ಪುಣ್ಯ ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿ ಬಂದ ಯಾವ ರೀತಿ ಡೊಳ್ಳಿನ ಪದ ಹಾಡಿ ದೇವರನ್ನ ಒಲಿಸ್ಕೊಂಡ, ಲಿಂಗಾಯ ಸಮಾಜದಲ್ಲಿ ಹುಟ್ಟಿ ಬಂದ್ರು ಸ್ವಜಾಲ ಹನುಮಂತ ಗೌಡರು ಯಾವ ರೀತಿ ದೇವರನ್ನ ಒಲಿಮೆ ಮಾಡಿಕೊಂಡ್ರು, ಇಂಗ್ಲೇಶ್ವರ ಸಿರಿಸೇಲಕ ಪುಣ್ಯ ಅಂಬಿಗರ ಸಮಾಜದಲ್ಲಿ ಹುಟ್ಟಿ ಬಂದ್ರು ದೇವರ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ್ರು. ಹೌದು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಬಂದ್ರು ಯಾರು? ನಿಡುನಿ ಕುಲಕರ್ಷಿದಾದವರು ಕೂಡ ಜಗತ್ತದಾಗ ದೇವರನ್ನಿಸಿಕೊಂಡ್ರು. ಹೌದೌದು ಅಂತ ದೇವರ ಚರಿತ್ರೆಗಳನ್ನು ತಮ್ಮ ಮುಂದೆ ಪ್ರತಿಪಾದನೆ ನಿಮ್ಮ ಮುಂದೆ ಮಾತು ಅಂತಕ್ಕಂಥ ಮಾತನ್ನು 4 ನುಡಿ ಕ್ಯಾಲಿ ಹಾಡಿ ಉಭಯ ಕಲಾವಿದರ ಪಾಳೆ ಸಭಾ ಶಾಂತತ್ವ ಕಾಪಾಡ